ಬಾಗೇಪಲ್ಲಿಯಲ್ಲಿ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ಸಂಘದ ಹಲವು ಪದಾಧಿಕಾರಿಗಳಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಸಂಘದ ಕಾರ್ಯದರ್ಶಿ ಆಂಜನೇಯ ರೆಡ್ಡಿ, ಜನವರಿ 19ರಂದು ಸಂಘದ ಮಾಜಿ ಅಧ್ಯಕ್ಷ ಮತ್ತಿತರರು ಪತ್ರಿಕಾಗೋಷ್ಠಿ ನಡೆಸಿ ತಮ್ಮ ಮೇಲೆ 1,30,00,000 ದುರುಪಯೋಗ ಪಡಿಸಿಕೊಂಡಿದ್ದಾರೆ ಎಂದು ಆರೋಪಿಸಿದ್ದರು. ಅವರ ಆರೋಪ ಶುದ್ಧ ಸುಳ್ಳಾಗಿದ್ದು ಆಧಾರ ರಹಿತವಾಗಿದೆ ಎಂದರು. ತಮ್ಮ ಮೇಲೆ ವೈಯಕ್ತಿಕ ದ್ವೇಷ ಸಾಧಿಸಲು ಹಾಗೂ ನನ್ನ ಹೆಸರಿಗೆ ಮಸಿ ಬಳಿಯುವ ಕೆಲಸವಾಗಿದೆ ಎಂದರು. ನಾನು ಹಣ ದುರುಪಯೋಗ ಪಡಿಸಿಕೊಂಡರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಿ, ನ್ಯಾಯಾಲಯದ ಮೂಲಕ ಸಾಬೀತುಪಡಿಸಲಿ, ಅದು ಬಿಟ್ಟು ಸುಳ್ಳು ಹೇಳಿಕೆಗಳು ನೀಡುವುದು ಸರಿಯಲ್ಲ ಎಂದು ಕಿಡಿಕಾರಿದರು. ನನಗೆ ಸಮಾಜದಲ್ಲಿ ಗೌರವ ಹಾಗೂ ಒಳ್ಳೆಯ ಹೆಸರಿದೆ. ಆದರೆ ಇವರ ಹೇಳಿಕೆಯಿಂದ ನನಗೆ ಅವಮಾನ ಹಾಗೂ ಮನಸ್ಸಿಗೆ ದುಃಖವಾಗಿದೆ. ಯಾವುದೇ ಆಧಾರ ಇಲ್ಲದ ಹೇಳಿಕೆಯಿಂದ ಸಮಾಜದಲ್ಲಿ ನನಗೆ ಗೌರವಕ್ಕೆ ಧಕ್ಕೆಯಾಗಿದೆ. ಆದ್ದರಿಂದ ನಾನು ಕಾನೂನು ರೀತ್ಯ ನ್ಯಾಯಾಲಯಕ್ಕೆ ಹೋಗುತ್ತೇನೆ ಎಂದು ಹೇಳಿದರು. ಅವ್ರು ಕಲೆಕ್ಟ್ ಮಾಡಿ ಅದನ್ನು ಹಣ ಕಟ್ಟಿ ಲಾಸ್ಟಿಗೆ ಲೆಕ್ಕ ಮಾಡಿ ಎಷ್ಟು ಬಡ್ಡಿ ಬಂದಿದೆ, ಎಷ್ಟು ಅಸಲು ಬಂದಿದೆ ಅಂತಕ್ಕಂಥ ಲೆಕ್ಕ ಹೇಳಿ ಅವರು ಉಳಿದಾಲವನ್ನು 2,000 ಮೀಟರ್ ಚೀಟಿ ಇಟ್ಟು 1,500 ರೂಪಾಯಿ ಏನು ಕೊಡ್ತೀರಪ್ಪ, 50 ರೂಪಾಯಿ 100 ರೂಪಾಯಿ ಅದನ್ನು ನೀವು ತಗೊಂಡು. ಬಟ್ ಇವತ್ತು ನಾನು ಎಸ್ಪೆಷಲಿ 1,30,00,000 ತಿಂದಿದ್ದಾನೆ ಅನ್ನೋದಕ್ಕೆ ಅವನ ಹತ್ರ ಏನು ಸಾಕ್ಷಿ, ಏನು ಆಧಾರ ಇದೆ? ಯಾಕೆ ಆ ಥರ ಮಾಡಿದ? ಅವನು ಯಾವತ್ತಾದ್ರೂ ಬಂದು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾನ? ಅವನು ಒಂದು ಕಾರ್ಯಕ್ರಮದಲ್ಲಿ ನಾವು ಇಷ್ಟು ಜನಕ್ಕೆ ಹಣ ಕೊಟ್ಟಿದ್ವಿ, ಯಾವತ್ತಾದ್ರೂ ಅವನು ಬಂದು ಈಗಪ್ಪ ನಾನು ಬಂದಿದ್ದೀನಿ ಅಂತ ಏನಾದರೂ ಮಾಡಿದಾನ? ಯಾವ ಕೆಲಸಕ್ಕೆ ಯಾವ ಉದ್ದೇಶ ಇಟ್ಕೊಂಡು ಮಾಡಿದವನು? ಯಾವನವನು ಬಂದಿಲ್ಲ ಪ್ರೆಸ್ ಮೀಟ್ ಮಾಡೋದಕ್ಕೆ? ಯಾವ ಏನಾಗಿದೆ? ಯಾತಕ್ಕೆ ಮಾಡ್ಬೇಕು ಸರ್ ಇಂಥ ಕೆಲಸ? ಇವತ್ತು ಸಮಾಜದಲ್ಲಿ ನಮ್ಗೆ ಒಳ್ಳೆ ಗೌರವ ಇದೆ, ಆ ಗೌರವವನ್ನು ಇವತ್ತು ಹಾಳಾಗ್ತಾ ಇದೆ. ಕೆಲವರು ಗೊತ್ತಿರ್ಬೋದು ನಾನು ಎಂಥ ಮನುಷ್ಯ ಅಂತ, ಕೆಲವರು ಇನ್ನೊಬ್ಬರು ಏನಂತ ಕೊಡ್ತಾರೆ, 1,30,00,000 ತಿಂದಿದ್ದಾನೆ. ಏನು ಸರ್ ಇದು ಅವಮಾನ? ಇನ್ನು ಈ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣಪ್ಪ, ಪಿ.ಎಸ್. ಆನಂದ್, ರವಿಕುಮಾರ್, ಶಿವು, ಆನಂದ್, ಲೋಕೇಶ್, ಸತ್ಯನಾರಾಯಣ ರೆಡ್ಡಿ, ಶ್ರೀನಾಥ್, ಗಣೇಶ್, ಎಂ.ಎಸ್. ಶಿವ, ಭಾಸ್ಕರ್, ರಾಜು, ಮಹಬೂಬ್ ಪಾಷಾ ಮತ್ತಿತರರು ಹಾಜರಿದ್ದರು. ಸುಬ್ಬು, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.